ಏನು? ನಮ್ ತಾಯಣೆ ಅದ್ಯ ನಾವಿಬ್ರು ಒಟ್ಟಿಗೆ ಮಲಗಬೇಕು ಅಂತಾನೋ ಇಲ್ಲ ಯಾವುದೇ ಕೆಟ್ಟ ಉದ್ದೇಶ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ. ಅಷ್ಟಕ್ಕೂ ನಾನು ಈ ರೂಮಲ್ಲಿ ಯಾಕೆ ಅಂತ ಹಾಲಲ್ಲಿ ಹೋಗಿ ಮಲ್ಕೊಂಡಿದ್ದೆ. ಆದ್ರೆ ಅತ್ತೆ ಬಂದು ಬಲವಂತವಾಗಿ ನನ್ನ ಬಲಿ ಕೊಡೋದಕ್ಕೆ ಮತ್ತೆ ರೂಮ್ ಕಳಿಸಿದಾರೆ ಅದ್ಯ. ಹೋಗ್ಲಿ ಚಾಪೆ ಹಾಕೊಂಡು ಮಲ್ಕೊಳ್ಳೋಣ ಅಂದ್ರೆ ಚಾಪೆ ಕೂಡ ಅವರೇ ಕಿತ್ಕೊಂಡ್ರು. ಅದಕ್ಕೆ ಬೇರೆ ದಾರಿ ಇಲ್ಲ ಅದ್ಯ, ತಪ್ಪು ತಿಳ್ಕೊಬೇಡ. ಇವತ್ತು ಒಂದಿನ ಈ ಬೆಡ್ ಮೇಲೆ ಮಲ್ಕೊಬಿಡ್ತೀನಿ ಪ್ಲೀಸ್. ಮಲ್ಕೋ. ಹೋಗ್ಲಿ ಬಿಡು, ನೀವು ತಂದೆ ಮಗಳು ಇಬ್ರು ನಿಮಗಿಷ್ಟ ಬಂದ ಹಾಗೆ ನಡ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನಾನ್ ಮಾತ್ರ ನನ್ನ ಪ್ರಯತ್ನ ಮಾಡ್ತಾನೆ ಇರ್ತೀನಿ. ನಿನ್ನ ಮದ್ವೆಲಿ ನಿನ್ನ ತಾಯಿಯಾಗಿ ನಿನ್ನ ತಂದೆ ಪಕ್ಕದಲ್ಲಿ ಕೂತ್ಕೋಬೇಕು ಅಂತ ಆಸೆ. ಆದ್ರೆ ನಿಮ್ಮಪ್ಪ ಈ ಮಾತನ್ನು ಒಪ್ಪೋದಿಲ್ಲ ಕಣೆ. ಆಮೇಲೆ ಮದ್ವೆಗೆ ಬರ್ತೆ ಹೋದ್ರೆ ಆಗ ಒದ್ದಾಡೋದು ನಾವಿಬ್ರು ತಾನೆ. ಏ ರಾಜಿ, ನೋಡು, ಯೋಚನೆ ಮಾಡ್ಬೇಡ್ವಿ. ಏನಾದ್ರೂ ಸರಿ ಕಣೆ, ನಿನ್ ಮದ್ವೆಲಿ ನಾನು ಇದ್ದೇ ಇರ್ತೀನಿ ಕಣೆ. ಹಾ, ಹತ್ರದಲ್ಲೇ ಇದ್ದು ಎಲ್ಲ ವ್ಯವಸ್ಥೆ ನೋಡ್ಕೋತೀನಿ. ಸರಿನಾ? ಏ ಹುಡುಗಿ, ನೀನು ಯೋಚನೆ ಮಾಡ್ತಿರೋದು ನನ್ನ ಬಗ್ಗೆ ತಾನೆ? ನನ್ನ ಬಗ್ಗೆ ತಾನೆ? ಅಥವಾ ಬೇರೆ ಏನಾದ್ರೂ ವಿಷಯ ಇದೆಯಾ? ಮೊನ್ನೆ ಕೂಡ ನೀನು ಮದುವೆ ಬೇಡ ಅಂತ ಹೇಳಿದ್ದೆ ಅಲ್ಲ? ಅಯ್ಯೋ, ನನ್ಗೆ ಯಾಕೋ ಭಯ ಆಗ್ತಿದೆ ಕಣೆ. ಹೇಳಿ ರಾಜಿ, ಬೇರೆ ಏನಾದ್ರೂ ವಿಷಯ ಇದೆಯಾ? ಇಲ್ಲ, ಮದ್ವೆ ಬಗ್ಗೆನೆ ಹೇಳಿ, ಬಾಯ್ ಬಿಟ್ಟು. ನನ್ಗೆ ಅರ್ಥ ಆಯ್ತು ಕಣೆ. ನಿಮ್ಮಪ್ಪ ಶೌರ್ಯನ ಆ ಪಂಚಾಯಿತಿಯಿಂದ ಕರ್ಕೊಂಡು ಬಂದ ದಿವಸದಿಂದನು ಹೇಳಿ. ರಾಜಿ, ನನ್ನ ಅನುಮಾನನೇ ನಿಜ ಆಯ್ತು. ಆ ಅಸ್ಮಿತಾ ಯಾವ ವಿಷಯನ ತಗೊಂಡಿಲ್ಲ. ಅವಳಿಗೆ ಏನು ಆಗಿಲ್ಲ ಗೊತ್ತಾ? ಅದೆಲ್ಲ ನಾಟಕ ರಾಜಿ. ನಮ್ಮ ರಾಜಿ ಪ್ರೀತಿಸ್ತೋನೆ ಮದ್ವೆ ಮಾಡ್ಕೋಬೇಕು, ಚೆನ್ನಾಗಿರ್ಬೇಕು ಅಂತ. ನೀವಿಬ್ರು ಮದ್ವೆ ಮಾಡ್ಕೊಂಡಿದ್ದು ಒಳ್ಳೇದೇ ಆಯ್ತು ಕಣೋ. ಈ ಕಾರಣದಿಂದಾದ್ರೂ ನೀವಿಬ್ರು ಗಂಡ ಹೆಂಡತಿ ಆದ್ರಲ್ಲ, ನನಗಷ್ಟೇ ಸಾಕು ಆದ್ಯ. ಆದ್ರೆ ನೀವಿಬ್ರು ಅನ್ಕೊಂಡ ಹಾಗೆ ನಮ್ ರಾಜಿ ಮದ್ವೆ ನಡೀತಾನೆ ಇಲ್ವಲ್ಲ ಆದ್ಯ. ನೀವಿಬ್ರು ಶೌರ್ಯನ್ ನಂಬಿರ್ಬಹುದು, ಆದ್ರೆ ಆ ಶೌರ್ಯನ್ ವರ್ತನೆ ನನಗ್ಯಾಕೋ ಸರಿ ಕಾಣಿಸ್ತಿಲ್ಲ ಆದ್ಯ. ಒಂದು ಮದ್ವೆಗೆ ಹಿರಿಯರು, ಪುರೋಹಿತರು, ಸಾಕ್ಷಿಗಳು, ಅಕ್ಷತೆ, ಆಶೀರ್ವಾದ ಇದೆಲ್ಲ ಕೂಡ ಮುಖ್ಯನೇ. ಆದ್ರೆ ಇದೆಲ್ಲದಕ್ಕಿಂತನೂ ಮದ್ವೆ ಮಾಡ್ಕೊಳ್ತಿರೋ ಗಂಡು ಹೆಣ್ಣಿನ ಮಧ್ಯೆ ನಂಬಿಕೆ ಇದೆಯಲ್ಲ, ಅದು ಇದಕ್ಕಿಂತ ಮುಖ್ಯ. ನಾಳೆ ಶೌರ್ಯನ್ ಜೊತೆ ಸಕ್ತ ಪದಿ ತುಳಿದು ನಡಿಬೇಕಾದವಳು ಈಗಷ್ಟೇ ಫೋನಲ್ಲೇ ಮಾತಾಡ್ತಾ ಕಣ್ಣೀರ್ ಹಾಕ್ತಾ ಇದ್ಲು. ಅವರಪ್ಪನ ಮರ್ಯಾದೆಗೋಸ್ಕರ
ತನ್ನ ಕಣ್ಣೀರ್ನ ಒರೆಸ್ಕೊಂಡು ಆ ಶೌರ್ಯನ ಬಗ್ಗೆ ಅಪನಂಬಿಕೆ ಇದ್ರೂನು ಮದುವೆ ಮಂಟಪದಲ್ಲಿ ಕೂತ್ಕೊಂಡು ಶೌರ್ಯನ ಹತ್ರ 3 ಗಂಟೆ ಹಾಕಿಸ್ಕೊಂಡ್ರೆ ಆ ಮದುವೆಗೆ ಯಾವ ಅರ್ಥನೂ ಇರಲ್ವಲ್ಲ ಆದ್ಯ. ಒಂದ್ ವೇಳೆ ಶೌರ್ಯನಿಗೂ ಅಸ್ಮಿತನಿಗೂ ಯಾವ ಸಂಬಂಧನೂ ಇಲ್ಲ ಅಂತ ಆದ್ರೆ ಅಸ್ಮಿತಾ ಆ ಮನೇಲಿ ಯಾಕಿದ್ದಾಳೆ? ಶೌರ್ಯನ್ ಮನೇಲಿ ಯಾಕಿರ್ತಾಳೆ ದೊಡ್ಡಮ್ಮ ಆ ಅಶ್ಮಿತಾ? ನಾನು ಕೇಳಿಸ್ಕೊಂಡೆ. ಈಗ್ಲೇ ನಾನು ಶೌರ್ಯನ್ ಮನೆಗೆ ಹೋಗಿ ಆ ಶೌರ್ಯ ಹೇಳ್ತಿರೋದ್ ಸತ್ಯನಾ ಇಲ್ಲ ಅಸ್ಮಿತಾ ಹೇಳ್ತಿರೋದ್ ಸತ್ಯನಾ ಅಥವಾ ಪ್ರಮೀಳ ಹೇಳಿದ ಮಾತು ಸತ್ಯನಾ ಅಂತ ನಾನು ತಿಳ್ಕೋಬೇಕು. ನಡೀರಿ. ಅಯ್ಯೋ ದೊಡ್ಡಮ್ಮ, ಈ ಟೈಮಲ್ಲಿ ಬೇಡ ದೊಡ್ಡಮ್ಮ, ನಾಳೆ ಮಾತಾಡೋಣ. ಇಲ್ಲ, ಈ ವಿಷಯ ನಾಳೆ ದಿನ ಸಮಾಧಾನವಾಗಿ ಕೂತ್ಕೊಂಡು ಮಾತಾಡುವಂತ ವಿಷಯ ಅಲ್ಲ ಆದ್ಯ. ನನ್ನ ರಾಜ್ಯ ಜೀವನದ ಪ್ರಶ್ನೆ ಅದು ಏನು ಅನ್ನೋದನ್ನ ನಾನು ಈ ಕ್ಷಣದಲ್ಲೇ ತಿಳ್ಕೋಬೇಕು. ಆ ಕುಟುಂಬದವ್ರ ಜೊತೆ ಈಗ ಹೋಗಿ ಮಾತಾಡಿದ್ರೇನೆ ನಾಳೆ ಮದುವೆ ನಡಿಬೇಕಾ ಇಲ್ಲ ನಿಲ್ಲಿಸ್ಬೇಕಾ ಅನ್ನೋದು ನಿರ್ಧಾರ ಮಾಡ್ಕೊಳ್ಳೋಕ್ಕಾಗೋದು. ನಡಿ ಆದ್ಯ. ದೊಡ್ಡಮ್ಮ